ನಾನು ಚಾರ್ಲಿ ಸೈನ್ ಮಾಡಿದಾಗಲೂ ಎಕ್ಸಾಕ್ಟ್ಲಿ ಚಾರ್ಲಿ ಸೈನ್ ಮಾಡಿದಾಗ ಮತ್ತು ಲಕ್ಕಿ ಮ್ಯಾನ್ ಕೂಡ ಹಿಟ್ ಆದಾಗ ನಂಗೆ ಒಂದೇ ಒಂದು ಅನ್ಸಿದೆ ಏನು ಅಂದರೆ ಈಗ ಅಭಿಮಾನಿಗಳು ನಮ್ಮನ್ನ ನಂಬಿದ್ದಾರೆ, ಅವ್ರನ್ನ ನಂಬಿಟ್ಟೆ ನಾವು ನೆಕ್ಸ್ಟ್ ಪ್ರಾಜೆಕ್ಟ್ ಕೂಡ ಮಾಡಬೇಕು, ಅವರ ನಂಬಿಕೆಗೆ ಯಾವತ್ತೂ ದ್ರೋಹ ಆಗಬಾರ್ದು ಅಂತಾನೆ. ಸೊ ನನ್ನ ಆಯ್ಕೆಗಳು ಯಾವತ್ತೂ ಕೂಡ ಲಿಮಿಟೆಡ್ ಆಗಿತ್ತು, ಮುಂಚೆನೂ ತುಂಬ ಟೈಮ್ ತೊಗೊಳ್ತಿದ್ದೆ ಸೆಲೆಕ್ಟ್ ಮಾಡೋದಕ್ಕೆ. ಬಟ್ ಇವಾಗ ನನಗೆ ಅನಿಸ್ತಾ ಇದೆ ನಂಗೆ ಇನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇದೆ, ಅವ್ರನ್ನ ಎಂಟರ್ಟೈನ್ ಮಾಡ್ತಾ ಇರೋದೇ ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಆದಷ್ಟು ನನ್ನ ಕಡೆಯಿಂದ ಸಿನಿಮಾಸ್ ನಾನು ಸೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಸಲ ಕಮ್ಮಿ ಪ್ರಾಜೆಕ್ಟ್ಸ್ ಎಲ್ಲ ಇದನ್ನು ಜಾಸ್ತಿ ಮಾಡಿಬಿಟ್ಟು ಪ್ರತಿ ವರ್ಷ ಒಂದು 3-4 ಮೂವಿ ಆದರೂ ರಿಲೀಸ್ ಆಗಬೇಕು ನಂದು ಅನ್ನೋ ರೀತಿ ನಾನು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ತೀನಿ. ಬಟ್ ಅವ್ರಿಗೆ ಖುಷಿ ಆಗಬೇಕು, ಆ ಥರ ಪ್ರಾಜೆಕ್ಟ್ಸ್ ಇರಬೇಕು. ಆ್ಯಂಡ್ ಐಮ್ ವೆರಿ ಥ್ಯಾಂಕ್ಫುಲ್. ಅಣ್ಣ ಆ್ಯಕ್ಚುಲಿ ಎಲ್ಲ ಜೊತೆ ಕಾಂಟ್ಯಾಕ್ಟ್ಲಿದ್ದು, ಅಂದರೆ ಲಿಟ್ರಲಿ ಮೈಸೂರಿಂದ ಶೃಂಗೇರಿಗೆ ಹೋಗ್ತಿರ್ಬೇಕಿದ್ರೆ ಇನ್ನೊಂದು ವಿಷಯ ಗೊತ್ತಾ, ನಾನೇ ಡ್ರೈವ್ ಮಾಡ್ಕೊಂಡು ಹೋಗಿದ್ದೆ. ನನಗೆ ಲಾಂಗ್ ಡ್ರೈವ್ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಅಣ್ಣ ಅದಕ್ಕೆ ಕೂರಿಸ್ಕೊಂಡು ಲಾಂಗ್ ಡ್ರೈವ್ ಹೊರಟಿರೋದು, ಶೃಂಗೇರಿಗೆ ಹೋಗಿ ಶೃಂಗೇರಿಯಿಂದ ಮೈಸೂರು ಹೋಗಿ ಮೈಸೂರಿಂದ ಬೆಂಗಳೂರಿಗೆ ಬಂದಿರೋದು. ತುಂಬ ಖುಷಿ ಇದೆ. ಆ ಇಡೀ ಜರ್ನಿನಲ್ಲಿ ಇವನು ಫುಲ್ ಕಾಲಲ್ಲಿದ್ದ ಆ್ಯಂಡ್ ಎಲ್ಲರ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ದಾನೆ. ವಿಷಯ ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ, ಲೈಕ್ ಸೀಕ್ರೆಟಾಗಿ ಮಾಡ್ತಾ ಇದ್ದಾರೆ, ಒಂದು ಮಿಷನ್ ಟೈಪು. ನಂಗೆ ಸಡನ್ನಾಗಿ ಲೈವ್ ಹೋಗು ಇವಾಗ ಬರ್ತಿದ್ದೀನಿ 2:30 ಅಂತ ಹೇಳು ಅಂತ ಹೇಳಿದ್ರು. ಇದೆಲ್ಲ ನಂಗೆ ದೊಡ್ಡ ಸರ್ಪ್ರೈಸ್ ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಇವಾಗ ಮುಂದೆ ಏನಾಗುತ್ತೆ ಅಂತ. ನಾನು ಚಾರ್ಲಿ ಸೈನ್ ಮಾಡಿದಾಗಲೂ ಎಕ್ಸಾಕ್ಟ್ಲಿ ಚಾರ್ಲಿ ಸೈನ್ ಮಾಡಿದಾಗ ಮತ್ತು ಲಕ್ಕಿ ಮ್ಯಾನ್ ಕೂಡ ಹಿಟ್ ಆದಾಗ ನಂಗೆ ಒಂದೇ ಒಂದು ಅನ್ಸಿದೆ ಏನು ಅಂದರೆ ಈಗ ಅಭಿಮಾನಿಗಳು ನಮ್ಮನ್ನ ನಂಬಿದ್ದಾರೆ, ಅವ್ರನ್ನ ನಂಬಿಟ್ಟೆ ನಾವು ನೆಕ್ಸ್ಟ್ ಪ್ರಾಜೆಕ್ಟ್ ಕೂಡ ಮಾಡಬೇಕು, ಅವರ ನಂಬಿಕೆಗೆ ಯಾವತ್ತೂ ದ್ರೋಹ ಆಗಬಾರ್ದು ಅಂತಾನೆ. ಸೊ ನನ್ನ ಆಯ್ಕೆಗಳು ಯಾವತ್ತೂ ಕೂಡ ಲಿಮಿಟೆಡ್ ಆಗಿತ್ತು, ಮುಂಚೆನೂ ತುಂಬ ಟೈಮ್ ತೊಗೊಳ್ತಿದ್ದೆ ಸೆಲೆಕ್ಟ್ ಮಾಡೋದಕ್ಕೆ. ಬಟ್ ಇವಾಗ ನನಗೆ ಅನಿಸ್ತಾ ಇದೆ ನಂಗೆ ಇನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇದೆ, ಅವ್ರನ್ನ ಎಂಟರ್ಟೈನ್ ಮಾಡ್ತಾ ಇರೋದೇ ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಆದಷ್ಟು ನನ್ನ ಕಡೆಯಿಂದ ಸಿನಿಮಾಸ್ ನಾನು ಸೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಸಲ ಕಮ್ಮಿ ಪ್ರಾಜೆಕ್ಟ್ಸ್ ಎಲ್ಲ ಇದನ್ನು ಜಾಸ್ತಿ ಮಾಡಿಬಿಟ್ಟು ಪ್ರತಿ ವರ್ಷ ಒಂದು 3-4 ಮೂವಿ ಆದರೂ ರಿಲೀಸ್ ಆಗಬೇಕು ನಂದು ಅನ್ನೋ ರೀತಿ ನಾನು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ತೀನಿ. ಬಟ್ ಅವ್ರಿಗೆ ಖುಷಿ ಆಗಬೇಕು, ಆ ಥರ ಪ್ರಾಜೆಕ್ಟ್ಸ್ ಇರಬೇಕು. ಆ್ಯಂಡ್ ಐಮ್ ವೆರಿ ಥ್ಯಾಂಕ್ಫುಲ್. ಅಣ್ಣ ಆ್ಯಕ್ಚುಲಿ ಎಲ್ಲ ಜೊತೆ ಕಾಂಟ್ಯಾಕ್ಟ್ಲಿದ್ದು, ಅಂದರೆ ಲಿಟ್ರಲಿ ಮೈಸೂರಿಂದ ಶೃಂಗೇರಿಗೆ ಹೋಗ್ತಿರ್ಬೇಕಿದ್ರೆ ಇನ್ನೊಂದು ವಿಷಯ ಗೊತ್ತಾ, ನಾನೇ ಡ್ರೈವ್ ಮಾಡ್ಕೊಂಡು ಹೋಗಿದ್ದೆ. ನನಗೆ ಲಾಂಗ್ ಡ್ರೈವ್ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಅಣ್ಣ ಅದಕ್ಕೆ ಕೂರಿಸ್ಕೊಂಡು ಲಾಂಗ್ ಡ್ರೈವ್ ಹೊರಟಿರೋದು, ಶೃಂಗೇರಿಗೆ ಹೋಗಿ ಶೃಂಗೇರಿಯಿಂದ ಮೈಸೂರು ಹೋಗಿ ಮೈಸೂರಿಂದ ಬೆಂಗಳೂರಿಗೆ ಬಂದಿರೋದು. ತುಂಬ ಖುಷಿ ಇದೆ. ಆ ಇಡೀ ಜರ್ನಿನಲ್ಲಿ ಇವನು ಫುಲ್ ಕಾಲಲ್ಲಿದ್ದ ಆ್ಯಂಡ್ ಎಲ್ಲರ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ದಾನೆ. ವಿಷಯ ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ, ಲೈಕ್ ಸೀಕ್ರೆಟಾಗಿ ಮಾಡ್ತಾ ಇದ್ದಾರೆ, ಒಂದು ಮಿಷನ್ ಟೈಪು. ನಂಗೆ ಸಡನ್ನಾಗಿ ಲೈವ್ ಹೋಗು ಇವಾಗ ಬರ್ತಿದ್ದೀನಿ 2:30 ಅಂತ ಹೇಳು ಅಂತ ಹೇಳಿದ್ರು. ಇದೆಲ್ಲ ನಂಗೆ ದೊಡ್ಡ ಸರ್ಪ್ರೈಸ್ ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಇವಾಗ ಮುಂದೆ ಏನಾಗುತ್ತೆ ಅಂತ.